ನಮಸ್ಕಾರ ಎಲ್ಲ ಕೆ.ಸಿ ನೀಟ್ ವಿದ್ಯಾರ್ಥಿಗಳು ಕೇರ್ಫುಲ್ ಆಗಿ ಕೇಳಿ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ವೆರಿ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಓಕೆ, ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರ್ಯಾರು ಹೋಗಬೇಕು ಸೊ ಅಂತ ಈ ವಿಡಿಯೋದಲ್ಲಿ ಕ್ಲಾರಿಟಿ ಇರುತ್ತೆ. ಫಸ್ಟ್ ಆಫ್ ಆಲ್ ಯಾರಿಗೆ ಇಲ್ಲಿ ಆಲ್ರೆಡಿ ಹೇಳಿದ್ದೇನೆ, ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಸೊ ನಮ್ಮ ಯಾರು ಹೋಗಿ ಬರ್ತಿರಲ್ಲ ಇವತ್ತು, ನನಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಬೇಕು ಯಾವ ರೀತಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇತ್ತಂತ, ಸೊ ದಟ್ ಬೇರೆಯವರಿಗೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಯಾರು ಕೂಡ ಇವತ್ತು ಹೋಗೋರು ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಎಲ್ಲ ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡ್ಕೊಳ್ಳಿ ಆಯಿತಾ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಅಂದರೆ ನೀವು ಏನೇನು ಕ್ಲೇಮ್ ಮಾಡಿದ್ದೀರಾ, ಈ ಅಪ್ಲಿಕೇಶನ್ ಫಾರ್ಮ್ ಏನೇನಿದೆಯಲ್ಲ ಪ್ರತಿಯೊಂದು ಕ್ಲೇಮ್ ಮಾಡುವಂಥ ನಿಮ್ಮ ಏನು ಆನ್ಸರ್ ಕೊಟ್ಟು ಅದಕ್ಕೆ ತಕ್ಕಂಥ ಡಾಕ್ಯುಮೆಂಟ್ಸ್ ಇರಬೇಕು. ಎಕ್ಸಾಂಪಲ್ಗೆ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು. ಓಕೆ, ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಇಟ್ಕೊಳ್ಳಿ, ಮತ್ತು KCET ಅಡ್ಮಿಟ್ ಕಾರ್ಡ್ ಇಟ್ಕೊಳ್ಳಿ. ಎಲ್ಲ ಕೂಡ ಏನೇನು ಡಾಕ್ಯುಮೆಂಟ್ ಇದೆ, ಆಧಾರ್ ಕಾರ್ಡ್ ಒರಿಜಿನಲ್ಲು ಮತ್ತು ಜೆರಾಕ್ಸು ಅಟೆಸ್ಟೆಡ್ ಎಲ್ಲ ಕೂಡ ರೆಡಿ ಮಾಡ್ಕೊಂಡು, ಮತ್ತು ಫೋಟೋಗ್ರಾಫ್ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಕೂಡ ಇಟ್ಕೊಂಡು ಹೋಗಿ ಆಯಿತಾ. ಸೊ ಇನ್ನೂ ಕೂಡ ಡೇಟ್ ನಿಮಗೆ ಒಂದು 5 ದಿನ ಇರಿದೆ, ಅಂದರೆ ಬೇರೆ ಪರ್ಟಿಕ್ಯುಲರ್ ರ್ಯಾಂಕಿಂಗ್ದವರಿಗೆ. ಬಟ್ ಈ ಒಂದು ರ್ಯಾಂಕ್ ಇದ್ದವರಿಗೆ ಪ್ಲೀಸ್ ತಪ್ಪದೆ ಇವತ್ತು ಯಾರ್ದು ಇದೆ ನೋಡಿ, ಇವತ್ತು ನೋಡಿ, ಇವಾಗ ಸದ್ಯ ಮಟ್ಟಿಗೆ 1 to 20,000ವರೆಗೂ ಇವತ್ತಿದೆ, ಹೌದಾ. ಸೊ ಒಂದು ಪರ್ಟಿಕ್ಯುಲರ್ ಟೈಮಿಗಿದೆ. ಸೊ ಪ್ಲೀಸ್ ಆ ಒಂದು ಪರ್ಟಿಕ್ಯುಲರ್ ಟೈಮಿಗೆ ಹೋಗಿ, ಯಾರು ಕೂಡ ಗಲಾಟೆ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನಿಧಾನವಾಗಿ ಮಾಡ್ಕೊಳ್ಳಿ, ಯಾಕಂದರೆ ರಶ್ ಆಗುತ್ತೆ, ಬಹಳಷ್ಟು ರಶ್ ಆಗುತ್ತೆ ಅಲ್ಲಿ. ಸೊ ಹ್ಯಾಂಡಲ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪೇರೆಂಟ್ಸ್ ಜೊತೆ ಕೂಡ ಕರ್ಕೊಂಡು ಹೋಗಿ. ಈ ಡಾಕ್ಯುಮೆಂಟ್ KAದಲ್ಲಿ ವೆಬ್ಸೈಟಲ್ಲಿ ಇದೆ. ಸೊ ಪ್ಲೀಸ್ ಡೌನ್ ಮಾಡ್ಕೊಳ್ಳಿ ಆಯಿತಾ. ಸೊ ಇನ್ನೊಂದೇನಪ್ಪ ಅಂದರೆ, ಭಾಳ ಜನ ಸರ್ ನಮ್ಮದು ಹೆಸರಿದೆ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೊಂಡ್ರೆ ಆ ಲಿಸ್ಟಲ್ಲಿದೆ, ಈ ಲಿಸ್ಟ್ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮದು ಕ್ಲಾಸ್ ಇರುತ್ತೆ, ಕ್ಲಾಸ್ AEFGH ಇವ್ರದ್ದು ಆನ್ಲೈನ್ ಮಾಡ್ತಾರೆ. ಬಟ್ ಇಲ್ಲಿದೆ ನೋಡಿ, ಇಲ್ಲಿ B, ಓಕೆ, ಇಲ್ಲಿದೆ BCDI. ಸೊ ಇಂಥವ್ರು ಹೋಗಬೇಕು ಅಷ್ಟೇ. ಓಕೆ, ವೆರಿ ಗುಡ್ ಕ್ವಶನ್ಸನ್ನು ಕೇಳಿದ್ದಾರೆ ಕಮೆಂಟಲ್ಲಿ. ತಪ್ಪದೆ ಈ ವಿಡಿಯೋ ಫುಲ್ಲಾಗಿ ನೋಡಿ. ರಾಮೇ ಕೂಡ ಬೆಸ್ಟ್ ಕಾಲೇಜ್ ಇದೆ, ಮತ್ತು ಎಜುಕೇಷನ್ ಲೋನ್ ಬಗ್ಗೆ ಸಪೋರ್ಟ್ ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಸೊ ಹೌ ಕ್ಯಾನ್ ಸಿ ಕ್ಲೌಸ್ ಇದು ಆಲ್ರೆಡಿ ನಾನು ಹೇಳಿದ್ದೇನೆ ಸ್ಟಾರ್ಟಿಂಗಲ್ಲಿ. ಸರ್ ನೀಟ್ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಬೇಕಂದ್ರೆ CET ಕೌನ್ಸಿಲ್ ಕೂಡ ಕಂಪಲ್ಸರಿ ಅಟೆಂಡ್ ಆಗಬೇಕಂತ ಕೇಳಿದ್ದಾರೆ. ಹಾಗೇನಿಲ್ಲ, ಬಟ್ ಎರಡು ಕೂಡ ಅಟೆಂಡ್ ಆದರೆ ನಿಮಗೆ ಒಳ್ಳೆಯದು, ಯಾವುದಾದ್ರು ಒಂದು ಕಾಲೇಜ್ ಸಿಗುತ್ತೆ. ಓಕೆ, ಸೊ ಹಲೋ ಸರ್, ನಾನು ಹಾಸನಲ್ಲಿ ಲಾಸ್ಟ್ ಇಯರ್ ಹಾಸನಲ್ಲಿ ಆಗಿದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್, ಬಟ್ ಈ ವರ್ಷ ಬೆಂಗಳೂರಲ್ಲಿ ನಡೀತಾ ಇದೆ. ಓಕೆ, ಸೊ ಆ ಲಿಸ್ಟನ್ನು ಕಳಿಸಿ ಪ್ಲೀಸ್ ಅಂತ. ಓಕೆ, ನಿಮ್ಗೆ ಸೆಂಡ್ ಮಾಡ್ತೀನಿ ನೋಡಿ ನಮ್ಮ ಒಂದು ವಾಟ್ಸಪ್ಪಲ್ಲಿ. ಓಕೆ, ನೆಕ್ಸ್ಟ್ ಸರ್ ನಮ್ಮದು ರ್ಯಾಂಕಿಂಗ್ ಇಷ್ಟಿದೆ. ನಾವು ಇವಾಗ ನೋಡಿ, ಅಲ್ಲಿ ಕಾಲೇಜಲ್ಲಿ ಏನು ನಿಮ್ಗೆ ಲಿಸ್ಟ್ ಕೊಟ್ಟಿದ್ದಾರೆ ನೀವು KA ವೆಬ್ಸೈಟಲ್ಲಿ, ಮ್ಯಾಚ್ ಆಗಿಲ್ಲ ಅಂದರೆ ಏನು ಪರವಾಗಿಲ್ಲ, ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿರುತ್ತೆ. ಓಕೆ, ನೇಮ್ ಇಲ್ಲ ಅಂದರೆ ನೀವು ಹೋಗುವಂಥ ಅವಶ್ಯಕತೆ ಇಲ್ಲ ಆಯಿತಾ. ಸೊ ನಿಮ್ಮ ಕ್ಲಾಸಸ್ ನೋಡ್ಕೊಳ್ಳಿ, ಕ್ಲಾಸಸ್ ಮೇಲೆ ನೋಡಿ ಆಯಿತಾ. ವೆರಿಫಿಕೇಷನ್ ಎಲ್ಲಿ ಮಾಡ್ತಾರೆ, ಬೆಂಗಳೂರು ಮಲ್ಲೇಶ್ವರಮಲ್ಲಿ. ಓಕೆ, KA ಆಫೀಸು. ಥ್ಯಾಂಕ್ ಯು ಸರ್, ವೆಲ್ಕಮ್. ನೆಕ್ಸ್ಟ್ ಸಿಗಕ್ಕೆ ಇದು ಎಲ್ಲಿವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಯಲ್ಲ ಅಲ್ಲಿವರೆಗೂ ಸಿಗಕ್ಕೆ ಬರಲ್ಲ, ವೇಟ್ ಮಾಡಿ ಆಯಿತಾ. ಕ್ಲಾಸ್ ಇದ್ದವ್ರಿಗೆ ಆನ್ಲೈನ್ ವೆರಿಫಿಕೇಷನ್ ಇರುತ್ತೆ, ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಸ್ಕಾಲರ್ಶಿಪ್ ನಿಮಗೆ ಅಪ್ಡೇಟ್ ಮಾಡ್ತೀನಿ ನೋಡಿ. ಕೆಲವೊಬ್ಬರಿಗೆ ಏನೇನೋ ಡೌಟ್ಸ್ ಇದೆ, ಸರ್ ನಂದು OBC ಅಪ್ಲಿಕೇಶನಲ್ಲಿ ಜನರಲ್ ಅಂತ ಹಾಕಿದ್ದೀನಿ, ಏನು ಮಾಡೋದು, ಅದಕ್ಕೆ ಇಮೇಲ್ ಮಾಡಿ ಮತ್ತು ಪೋಸ್ಟ್ ಮುಖಾಂತರ ಲೆಟರ್ನ ಕಳಿಸಿ. ನೋಡಿ, ಕ್ಲಾಸ್ ಬಿದವರಿಗೆ ವಿಚ್ ಡಾಕ್ಯುಮೆಂಟ್ಸ್ ಏನು ಇನಿಷಿಯಲ್ ಹೇಳಿದ್ದೇನೆ ಈ ವಿಡಿಯೋ ಜಸ್ಟಲ್ಲಿ, ಆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಹೋಗಿ. ಎಲ್ಲರೂ ಕೂಡ ತಪ್ಪದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಜರಾಗಿ. ಓಕೆ, ಯಾರ್ಯಾರು ಕ್ಲಾಸಸ್ ಮೇಲೆ ಏನೋ ಡೇಟ್ ಮತ್ತು ಟೈಮಿಂಗ್ ಕೊಟ್ಟಿದ್ದಾರೆ ಆ ಡೇಟಿಗೆ ಹೋಗಿ ಬನ್ನಿ. ಸೊ ಎಲ್ಲ ಕೂಡ ಇವತ್ತು ಯಾರು ಹೋಗ್ತಾ ಇದ್ದೀರಾ ತಪ್ಪದೆ ನಂಗೆ ಕಾಂಟ್ಯಾಕ್ಟ್ ಮಾಡಿ ಟೆಲಿಗ್ರಾಮ್ದಲ್ಲಿ ಪರ್ಸನಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಮತ್ತು ಸೊ ದಟ್ ಅದು ಸೆಕೆಂಡ್ ಇವಾಗ ಏನು ಆಫ್ಟರ್ನೂನ್ ಸೆಷನ್ ಇದೆ ಅಥವಾ ಈವ್ನಿಂಗ್ ಸೆಷನ್ ಇದೆ ಅಲ್ವಾ, ಅಥವಾ ನಾಳೆ ಇದ್ದವರಿಗೆ ಅದು ಹೆಲ್ಪ್ ಆಗುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ಇವೆಲ್ಲ ಮಾಹಿತಿಯನ್ನು. ಓಕೆ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಕಾಲೇಜ್ ಗ್ರೂಪ್ಸ್ಗೆ ಶೇರ್ ಮಾಡಿ, ಯಾಕಂದರೆ ಭಾಳಷ್ಟು ಮಾಹಿತಿ ಸಿಗ್ತಾ ಇರಲ್ಲ. ಓಕೆ, ಆನ್ ಟೈಮ್. ಥ್ಯಾಂಕ್ ಯು.